ನೋಡು ಶಶಿ, ಇದೇ ನನ್ನ ಮಗಳ ರೂಮು. ಇವಳ್ದು ಇಂಟೀರಿಯರ್ನ ಇವಳಿಗೆ ಹೆಂಗೆ ಇಷ್ಟ ಬೇಕೋ ಹಾಗೆ ಮಾಡಿಸ್ಕೊಂಡ್ಳು. ಈ ರೂಮು ಭಾಳ ಸಂದಕತೆ ಮೀರಾ. ನಿನ್ನ ಮಗಳಿನ್ನ ಚಿಕ್ಕವಳಲ್ವಾ, ಅವಳಿಗೆ ಇವೆಲ್ಲ ಹಿಂಗೆ ಮಾಡಿಸ್ಬೇಕು ಬಿಡಬೇಕು ಅಂತ ಗೊತ್ತಾಯ್ತದ? ಇವಾಗೇನು ಶಶಿ, ಮಕ್ಕಳು ಎಲ್ಲ ತಿಳ್ಕೊತಾರೆ. ಈ ಮೊಬೈಲ್ ಒಂದು ಇದ್ಬಿಟ್ರೆ ಒಳ್ಳೇದು ಅದರೊಳಗೆ, ಕೆಟ್ಟದ್ದು ಅದರೊಳಗೆ. ಆದರೆ ಅವ್ರು ಏನು ನೋಡ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು ಅಷ್ಟೇ. ನನ್ನ ಮಗಳಿಗೆ ಇವಾಗ 8 ವರ್ಷ, ಮೊಬೈಲೆಲ್ಲ ನೋಡೋದು ಗೊತ್ತಲ್ಲ. ಹಾಗಾಗಿ ಕೆಲವನ್ನ ಸರ್ಚ್ ಮಾಡಿ ಕಿಡ್ಸ್ ರೂಮ್ ಹಿಂಗಿರಬೇಕು, ಹಂಗಿರಬೇಕು, ಅಥವಾ ಅವಳಿಗೆ ಪೀಸ್ ಆಗಿರೋದು ಅಂದರೆ ಇಷ್ಟ, ಅದಕ್ಕೆ ಹೆಂಗೆ ಬೇಕು ಅಂತೆಲ್ಲ ಡಿಸೈನ್ನ ಚೆಕ್ ಮಾಡಿ ಇಟ್ಟಿದ್ಲು. ನಾ ಅವ್ರ ಅಪ್ಪಂಗೆ ತೋರಿಸಿ ಇಂಥದ್ದೇ ಬೇಕು ಅಂದ್ಲು, ಮಾಡಿಸ್ಕೊಟ್ರು. ಇಲ್ಲಿ ಮಕ್ಕಳು ಮರಿಗೂ ಅವ್ರ ಇಷ್ಟಂಗೆ ಕೇಳೋಂಗಾಗೈತೆ. ಹಾಗೇನಿಲ್ಲ ಶಶಿ, ಈಗ ನಮ್ಮ ಇಷ್ಟ ಹೆಂಗೋ ಮಕ್ಳಿಗೂ ಅವ್ರ ಇಷ್ಟ ಹಂಗೆ. ತೀರಾ ಎಲ್ಲ ಒಂದರಲ್ಲೂ ಈಗ ಫಾರಿನಷ್ಟು ಇದಾಗಿ ಬಿಟ್ಟಿಲ್ಲ. ಇಂಥ ಸಣ್ಣ ಪುಟ್ಟಕ್ಕೆ ಅವ್ರ ಇಷ್ಟದಂಗೆ ನಡ್ಕೋಬೇಕಲ್ವ. ಎಲ್ಲವುದು ನಮ್ಮ ಇಷ್ಟಂಗೆ ಮಾಡಿ ಅಂದರೆ ತಪ್ಪಾಯ್ತದಲ್ಲ. ಅದಕ್ಕೆ ನೋಡು, ರೂಮ್ ಚೆನ್ನಾಗೈತಾ. ಇದು ನಮ್ಮ ರೂಮ್ ಅಷ್ಟು ಏನು ಇದಾಗಿ ಮಾಡಿಸ್ಲಿಲ್ಲ, ಸಿಂಪಲ್ಲಾಗೇ ಮಾಡಿಸಿರೋದು. ಭಾಳ ಚೆನ್ನಾಗೈತೆ. ಹೌದು, ನಿನ್ನ ಮಗಳು ಓದ್ಕೊತಾವಳೆ ಅಂದೆ, ಇಲ್ಲೇ ಇರಬೇಕಿತ್ತಲ್ಲ. ಓದ್ಕೊಳ್ಳೋಕ್ಕೆ ಅಂತ ಹೇಳಿ ಅಲ್ಲಿ ಹಿಂದಗಡೆ ಜಾಗ ಮಾಡಿಸಿದ್ದೀವಿ ಶಶಿ. ಆ ಡ್ರೆಸ್ಸಿಂಗ್ ರೂಮ್ದು ಆ ಕಪಾಟ್ ಕಾಣಿಸ್ತಿದೆಯಲ್ಲ, ಅದು ತೆಗೆದ್ರೇ ಅಲ್ಲೇ ಹಿಂದೆ ವಾಶ್ರೂಮ್ ಇದೆ. ಅವಳಿಗೆ ಬಟ್ಟೆಗಳಿಟ್ಕೊಳ್ಳೋಕ್ಕೆ ವಾಕಿಂಗ್ ವಾರ್ಡ್ರೋಬ್ ಮಾಡಿಸಿದ್ದೀವಿ. ಅಲ್ಲೇ ಪಕ್ಕದಲ್ಲಿ ಅವಳಿಗೆ ಸ್ಟಡಿ ಟೇಬಲ್ ಕೂಡ ಮಾಡಿಸ್ಬಿಟ್ಟಿದ್ದೀವಿ. ಅವಳು ಸ್ನಾನ ಮಾಡೋದು, ಡ್ರೆಸ್ ಮಾಡ್ಕೊಳ್ಳೋದು, ಆಮೇಲೆ ಕುತ್ಕೊಂಡು ಓದ್ಕೊಳ್ಳೋದು ಎಲ್ಲ ಅಲ್ಲೇ. ಮಲಗೋದು, ಆಟಾಡೋದು ಏನಾದರೂ ಇದ್ದರೆ ಮಾತ್ರ ಇಲ್ಲಿ. ಇನ್ನೊಂದು ವಿಷಯ ಗೊತ್ತಾ ನಿನಗೆ, ನನ್ನ ಮಗಳು ಆಟಾಡಬೇಕು ಅಂದರೆ ಕೆಳಗಡೆ ಈ ಅಪಾರ್ಟ್ಮೆಂಟ್ ಅವ್ರದ್ದೇ ಇದೆ ಜಾಗಗಳು, ಅಲ್ಲೆಲ್ಲ ಹೋಗಿ ಆಟಾಡ್ಕೋಬೋದು. ಫ್ರೆಂಡ್ಸು ಸಿಗ್ತಾರೆ ಅಪಾರ್ಟ್ಮೆಂಟ್ ಹುಡುಗರೆ. ಹಾಗಾಗಿ ಅವ್ರದ್ದು ಒಂದು ಸ್ಪೆಸಿಫಿಕ್ ಲೈಫ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಅದರೊಳಗಡೆನೇ ಎಲ್ಲ. ಓಹೋ, ಸರಿ ಸರಿ. ಇರೋದು 3 ಜನಕ್ಕೆ ಏನೆಲ್ಲ ಮಾಡಿಸಿದ್ದೀರಾ ಮೀರಾ? ಹೌದು, ಬಾ ನಿಮ್ಮ ರೂಮ್ ತೋರಿಸ್ತೀನಿ. ಅಯ್ಯೋ ಮಾರಾಯ್ತಿ, ನಮ್ಮ ರೂಮಲ್ಲ, ನಾವು ಉಳ್ಕೊಳ್ಳೋದು ಒಂದು 2 ದಿವಸದ ಮಟ್ಟಿಗೆ. ಅದೇನೇ, ಬಾ ಮಾರಾಯ್ತಿ. ನೋಡು ಶಶಿ, ಇದೇ ಗೆಸ್ಟ್ ರೂಮ್. ಅಂದರೆ ಇನ್ನು 2-3 ದಿವಸ ನಿಮ್ಮ ರೂಮೇ ಇದು ಅನ್ಕೋ. ಇದಾ? ಹ್ಞೂ, ಯಾಕೆ ಅಂತಿದ್ಯಾ? ಇದೇ ನೀವು ಉಳ್ಕೊಳ್ಳೋ ರೂಮು. ಚೆನ್ನಾಗೈತಾ? ಅಯ್ಯೋ ಮೀರಾ, ಚಂದನ ಏನು ಚೆನ್ನಾಗೈತೆ. ಗೆಸ್ಟ್ ರೂಮೇ ಇಷ್ಟು ಚೆನ್ನಾಗಿ ಮಾಡಿಸ್ಬಿಟ್ಟಿದ್ದೀರಲ್ಲ, ಏನು ಕತೆ? ಈ ನಿಜಾಲು ಚೆನ್ನಾಗೈತೆ. ನಂಗೆ ಗೊತ್ತು ನಿಮ್ಗೆ ಇಷ್ಟ ಆಗತ್ತೆ ಅಂತ. ನಾವು ಮನೆಯವರು ತುಂಬ ಇಷ್ಟಪಟ್ಟು ಇಂಟೀರಿಯರ್ ಮಾಡಿಸೋರು ಈ ರೂಮ್ಗೆ. ಯಾಕೆ ಗೊತ್ತಾ? ಏನೊಂದು ಸೀಕ್ರೆಟ್ ಹೇಳ್ತೀನಿ ಬಾಯ್ಲಿ. ಯಾಕೆ ಅಂದರೆ ನನಗೂ ನಮ್ಮ ಮನೆಯವ್ರಿಗೂ ಜಗಳ ಆಡಿದ್ರೆ ನಮ್ಮ ಮನೆಯವ್ರು ಬಂದು ಮಲ್ಕೊಳ್ಳೋದು ಇದೇ ರೂಮಲ್ಲಿ. ಅರ್ಧ ಗೆಸ್ಟ್ ಇದ್ದ ಗೆಸ್ಟ್ ರೂಮು, ಗೆಸ್ಟ್ ಇಲ್ಲದೆ ನಮ್ಮ ಮನೆಯವ್ರ ರೂಮು. ಅದಕ್ಕೋಸ್ಕರ ಈ ಥರ ಮಾಡಿಸಿದ್ದಾರೆ. ಚೆನ್ನಾಗೈತಾ? ಇಷ್ಟ ಆಯಿತಾ? ತುಂಬ ಚೆನ್ನಾಗೈತೆ ಮನೆ ಮಾತ್ರ, ತುಂಬ ಚೆನ್ನಾಗೈತೆ ಮೀರಾ. ನನಗಂತೂ ಭಾಳ ಇಷ್ಟ ಆಯಿತು. ಅಂದಂಗೆ ನೀವು ಮನೆ ಕಟ್ಟಿಸ್ಕೊಂಡ್ರಾ ಅಥವಾ ಕಟ್ಟಿರೋದೇ ತೊಗೊಂಡಿದ್ದ ಶಶಿ? ಇಲ್ಲ ಮೀರಾ, ಅದು ಮನೆಗೆ ಹೋಗುವಾಗ ನಾವು ಫಸ್ಟು ತೊಗೊಂಡಿದ್ದು ಹಳೆ ಮನೆಯೇ. ಮನೆಗೆ ಹೋದ್ಮೇಲೆ ಯಾಕೋ ನಮಗೆ ಬೇಕಾದಂಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಅನ್ನಿಸ್ತು. ಅದಕ್ಕೆ ನಾನು ಬಾಂತನಕ್ಕೆ ಹೋದ್ನಲ್ಲ, ಆಗ ನಮ್ಮ ಮನೆಯವರು ನಮ್ಗೆ ಹೆಂಗೆ ಬೇಕು ಹಂಗೆ ಸ್ವಲ್ಪ ಒರೆಸಿ ಕಟ್ಟಿ ಮಾಡಿಸಿದ್ರು. ಆಮೇಲೆ ಪೇಂಟ್ ಎಲ್ಲ ಮಾಡಿ ಮುಗಿಸಿ ಎಲ್ಲ ಅಚ್ಕಟ್ಟು ಮಾಡೋದು ಹೊಸ ಮನೆ ಥರನೇ ಆಯಿತು. ಆದರೂ ನಿಮ್ಮ ಮನೆ ಅಷ್ಟೇನಿಲ್ಲ ಬಿಡಮ್ಮ, ನಾವು ಹಳ್ಳೀಲಿ ಹೆಂಗೆ ಬೇಕೋ ಹಂಗೆ ಕಟ್ಟಿಸ್ಕೊಂಡಿದ್ದೀವಿ. ಓಹೋ, ಏನಿಲ್ಲ, ಹಳ್ಳಿಲಾದ್ರೇನು ನಿಮ್ಮದು ಅಚ್ಚುಕಟ್ಟಾಗೇ ಇರುತ್ತೆ. ನಿಮ್ಮ ಯಜಮಾನ್ರು ಹಳ್ಳಿಲಿದ್ರು ಸಿಟಿಯವ್ರಿಗಿಂತ ಏನು ಕಮ್ಮಿಯಾಗಿ ನೀನು ನೋಡ್ಕೊಂಡಿಲ್ಲ ಬಿಡು. ಸರಿ ಮೀರಾ, ನಮ್ಮ ಮನೆಯವ್ರಿಗೆ ಲಗೇಜ್ ಬನ್ನಿ ಅಂತ ಹೇಳ್ತೀನಿ. ಹೆಂಗಿರು ಇವಾಗ ಪುಟ್ಟಿ ಮಲ್ಕೋ ಟೈಮು, ಅವರು ಒಂಚೂರು ಅವಳ ಪಕ್ಕ ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ನಡಿ, ನಾನು ನೀನು ಅಡುಗೆ ಮಾಡ್ತಾ ಇನ್ನೊಂದು ಸ್ವಲ್ಪ ಮಾತಾಡೋಣ. ಎಷ್ಟು ವರ್ಷ ಆಯಿತೋ ನೀನು ನನಗೆ ಹಿಂಗೆ ಸಿಕ್ಕಿ. ಹೌದು ಮಾರಾಯ್ತಿ, ನಾನು ಅದಕ್ಕೆ ಅಂತ ಹೇಳಿ ಕೆಲ್ಸಕ್ಕೆ ಅವ್ರು ರಜಾ ಕೊಡಲ್ಲ, ನಾನು ಬಿಡಲ್ಲ. ಅದು 1 ವಾರನ ಅಂದರು ಬೇಕೇ ಬೇಕು ಅಂತ ಹೇಳಿ ಹಾಕಿದ್ದೀನಿ. ನಿನ್ನ ಜೊತೆಗೆ 1 ವಾರ ಟೈಮ್ ಪಾಸ್ ಮಾಡಿ ಚೆಂದಾಗಿ ಮಾತಾಡ್ಬಿಡೋಣ ಅಂತ. ನನಗೂ ನಿನ್ನ ಥರ ಫ್ರೆಂಡು ಅವತ್ತಿಂದ ಇವತ್ತಿಗಾಗಲೇ ಇಲ್ಲ ಶಶಿ. ಇದ್ದಾರೆ, ಆದರೆ ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ವಲ್ಲ. ಏನಿದ್ರು ನಮ್ಮ ಬಾಲ್ಯದಲ್ಲಿ ಆದೋದ್ರೆ ಅದು ಒಂಥರ ಇದಲ್ವ. ಅದಕ್ಕೆ ನೀನು ಬತ್ತೆ ಅಂದಿದ್ದೆ. ನಾನು ರಜಾ ಹಾಕಿ ಏನನ್ಬೇಕು ಎಲ್ಲ ತರಿಸಿ ನಿನ್ನ ಜೊತೆ ಇದ್ದೇ ಬಿಡೋಣ ಅಂತ ಹೇಳಿ ನೋಡು 1 ವಾರ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ನನ್ನ ಕೆಲ್ಸಕ್ಕೆ ಸೇರಿದಾಗಿಂದ 1 ವಾರ ರಜಾ ಹಾಕಿರ್ಲಿಲ್ವೇನೋ. ಊರ ಹಬ್ಬಕ್ಕೂ 3 ದಿವಸಕ್ಕೆ ಹೋಗಿ ಬರೋಳು ನಾನು. ಇವ ಏನು ಚೆನ್ನಾಗದೆ ಶಶಿ. ಪುಟ್ಟಿ ಸುಮ್ಮನೆ ಇರು, ಹಂಗೆಲ್ಲ ಆಡಬಾರ್ದು, ಬೀಳ್ತ್ಯಾ. ಹಂಗೆಲ್ಲ ಹಾಳು ಮಾಡಬಾರ್ದು. ಬೇರೆಯವ್ರ ಮನೆದು ನೋಡು, ಮನೆ ಎಷ್ಟು ನೀಟಾಗೈತೆ. ಅವ್ರ ಮನೆ ಮಗಳಿದ್ರುವೆ ನೀನಾಗಿರು ಇಷ್ಟೊತ್ತು 20 ಸರಿ ಅಂಡ್ಕೊ ಬಂದಿರುವೆ. ರೀ
ನೋಡಿದ್ರಾ ಎಷ್ಟು ಚೆನ್ನಾಗದೆ ನಮ್ಗೆ ಕೊಟ್ಟಿರೋ ರೂಮು. ಹ್ಞೂ ಪ್ಯಾಟೆ ಚೆನ್ನಾಗೈ, ತುಂಬ ಗಂಡ ಹೆಂಡ್ರು ದುಡಿತಾರೆ, ಇನ್ನೇನು ಮಾಡ್ತಾರೆ. ಚಂದಕ್ಕದೆ. ನಿಮ್ಗೆ ಇಷ್ಟ ಆಯ್ತಲ್ಲ ಇನ್ನೂ 3 ದಿವಸ ಉಳ್ಕೊಳಕ್ಕೆ. ಅಯ್ಯ ಇಷ್ಟ ಎಂಟದೇನ್ರಿ, ನಮ್ಮ ಮನೆ ನಮಗಿಷ್ಟ. 3 ದಿವಸ ಬಂದಿದ್ದೀವಲ್ಲ ಅಂತ ಹೆಂಗೋ ಇತ್ಕೊಂಡು ಹೋಗೋದಪ್ಪ. ಇದಕ್ಕೇನು ಕಮ್ಮಿ ಇಲ್ಲ. ಇದಕ್ಕಿಂತ ಬೇಕಾ ನಿಮಗೆ? ನಾನೇನಾರು ಅನ್ನೆ ಈಗ ಸಂದಾಕದೆ. ಸರಿ ಮಗ ಮನಿಕೊಳ್ಳೋ ಟೈಮ್ ಆಯಿತು, ಅವಳಿಗೇನಾರು ಒಂಚೂರು ತಿನ್ಸು ಮನ್ಗುಸು. ಇನ್ನು 3 ದಿವಸ ನಾನು ನನ್ನ ಸ್ನೇಹಿತೆ ಜೊತೆಗೆ ಇರಬೇಕು. ನೀವು ನಿಮ್ಮ ಮಗಳು ನೋಡ್ಕೊಳ್ಳಿ. ನಿಮ್ಗಿನ್ನೇನು ಕೆಲಸ ಇಲ್ಲ, ಆಚೆಗೆ ಹೋಗೋದು ಒಳಗೆ ಬರೋದು. ಅವಳು ಇವಾಗ ಮನಿಕೋತಾಳೆ. ಏ ಪುಟ್ಟಿ, ಏನಾರು ಊಟ ತರಲೇನೆ? ನನಗೇನು ಬೇಡ, ನಂಗೆ ಆಂಟಿ ಬಿಸ್ಕೆಟ್ ಕೊಡ್ತಾಳ ಅದೇ ಸಾಕು. ನನಗೆ ಇವಾಗ ತಾಚಿ ನಿದ್ದೆ ಬರ್ತಾ ಇದೆ. ರೀ ಸರಿ, ನಾನು ಹೋಗಿ ಒಂಚೂರು ಒಳಗೆ ಅಡುಗೆಗೆ ಸಹಾಯ ಮಾಡ್ತೀನಿ. ಮಗ ಮನ್ಸ್ಕೊಂಡು ನೀವು ಒಂದು ಅರ್ಧ ಗಂಟೆ ಮಲಗಿರಿ, ಅಡುಗೆ ಆದಮೇಲೆ ಎಬ್ಬರಿಸ್ತೀನಿ. ಆಮೇಲೆ ಅವ್ರ ಯಜಮಾನ್ರು ಬರ್ತಾರೆ, ಮಾತಾಡಿವ್ರಂತೆ. ಅಲ್ಲ ಕಣೇನ್ರೆ, ನಾವು ಬಂದಿರೋದೇನಾರು ಅವ್ರಿಗೆ ಇಷ್ಟ ಇಲ್ವೇ? ಚೇಚೆ ಹಂಗೆ ಕನ್ಕೋತೀರಾ? ನನ್ನ ಫ್ರೆಂಡ್ ಹಂಗೆಲ್ಲ ಇಲ್ಲಪ್ಪ. ನೋಡಿದ್ರಲ್ಲ ಅವಳು ಎಷ್ಟು ಚೆನ್ನಾಗಿ ಮಾತಾಡಿದ್ಲು, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು ಅಂತ. ಅಂಥದ್ರಲ್ಲಿ ಇಷ್ಟ ಇಲ್ಲದೆ ಇರೋಕ್ಕೆ ಕರೀತಿದ್ಲ. ಅವಳೇ ಎಷ್ಟು ಸರಿ ಕರೆದವಳೆ ಅಂತ ಹೇಳಿದ್ದೀನಿ. ಅಂಥದ್ರಲ್ಲಿ ಇಷ್ಟ ಇಲ್ಲ ಅಂತ ಯಾಕೆ ಅನ್ಕೋತೀರಾ? ಏನಾಯ್ತು ಇವಾಗ ಅಂಥದ್ದು? ಅಲ್ಲ, ನಾವು ಬಂದು ಇಷ್ಟೊತ್ತಾಯಿತು, ಇನ್ನೂ ಆ ಯಮ್ಮನ ಗಂಡ ಎದ್ದು ಬಂದು ಮಾತಾಡಿಸ್ಬೇಕು ಅನ್ನೋದು ಬೇಡವೇ? ಅದು ಒಂದೇ ಮನೆಯಾಗಿ ಇದ್ಕೊಂಡು. ಹೇಳಿಲ್ವ ಅವಳು ಮೀಟಿಂಗಲ್ಲಿ ಅವರೇ? ಹಂಗೆಲ್ಲ ಮೀಟಿಂಗ್ ಎದ್ದು ಬರೋಂಗಿಲ್ಲ, ಸುಮ್ಕಿರಿ. ಆಫೀಸ್ ಕೆಲಸಗಳಲ್ವೇ, ಬರ್ತಾರೆ, ಎಲ್ಲೋಯ್ತಾರೆ. ಈಗ ನಾವು ಬರ್ತೀವಿ ಅಂದ್ಬಿಟ್ಟು ರಜಾನೇ ಹಾಕವ್ರೆ, ಮಾತಾಡಿಸ್ತೀರ ಇರ್ತಾರ ಅವ್ರ ಯಜಮಾನ್ರು. ನಂಗೆ ಗೊತ್ತಿದ್ದಂಗೆ ಹಂಗೆಲ್ಲ ಏನಿಲ್ಲ. ಸುಮ್ಕಿರ್ರಿ, ಬರ್ತಾರೆ ಕಣ. ನೀವಾಗ ಮನೆಗೆ ಕಳಿ. ಈಗ ಇನ್ನೂ 12:30, 1:30 ಆಯ್ತದ ಊಟ ಮಾಡೋದಕ್ಕೆ. ಅವಾಗ ಎದ್ದಾಳಿರಂತೆ. ನೀವು ಪಾಪ ಗಾಡಿಯವ್ರು ಸಾಕಾಗಿದ್ದೀರಿ. ಬೆಳಗ್ಗೆ ಆ ಊಟ ಏನಂತ ಹೊಟ್ಟೆ ತುಂಬ ತಿನ್ನಲಿಲ್ಲ ನೀವು. ಸರಿ ನನಗೂ ಬೆನ್ನೆಲ್ಲ ನೋಯ್ತಾಯಿತ್ತು. ಒಂದು ಗಳಿಗೆ ಮಗ ಮನ್ಸ್ಕೊಂಡು ಮನ್ಗಿರ್ತೀನಿ. ಅಡುಗೆ ಆದಮೇಲೆ ಎಪ್ಸು. ಊಟ ಎಲ್ಲ ಔಸಿ ನಮ್ಮಂಗೆ ಮಾಡ್ತಾರೆ ತಾನೇ. ನಂಗೆ ಹೋಟ್ಲು ಊಟನೇ ಅಡ್ಜಸ್ಟ್ ಆಗಿಲ್ಲ. ಇನ್ನು ಇವರು ಪ್ಯಾಟೆ ಊಟ ಅಂದ್ರೆ ಇದ್ದಿದ್ದು ಅಡ್ಜಸ್ಟ್ ಆಗಿಲ್ಲ. ಊಟದಲ್ಲಿ ಪ್ಯಾಟೆ ಬೇರೆ ಹಳ್ಳಿ ಬೇರೆ ಇರ್ತದಾ? ಎಂಥದ್ದು ಇಲ್ಲ. ಅವಳಿಗೂ ಗೊತ್ತು ನೀವು ಹಂಗೆಲ್ಲ ತಿನ್ನಲ್ಲ ಅಂತ. ಮಾಮೂಲಿ ನಮ್ಮ ಅಡುಗೆನೇ ಮಾಡ್ತಾಳೆ. ಅದಕ್ಕೆ ನನ್ನೂ ಬಾ ಜೊತೆಗೆ ಅಂತ ಹೇಳೋಳು. ನಾವು ಹೋಗಿ ಮಾಡ್ತೀವಿ, ನೀವು ಮನೆಗೆ ಕೊಳಿ. ಅಮ್ಮವ್ರಿಗೆ ದೇವ್ರು ಬತ್ತು. ಬೇಗ ಮನಿಸ್ಕೊಂಡು ಮನಿಕೊಳ್ಳಿ. ನಿಮ್ಮ ಮಗಳನ್ನ ಇವತ್ತು ಸುಧಾರಿಸೋ ಜವಾಬ್ದಾರಿ ನಿಮ್ದೆಯ. ಎಲ್ಲ ಇವಳ ಹೆಂಗನ್ಬಿಟ್ಟೈತವಳೆ? ಅಪ್ಪ ತಾಚಿ ನೋಡವ ನಿಮ್ಮವನ್ನ ಫ್ರೆಂಡ್ ಮನೆಗೆ ಬಂದ ಮ್ಯಾಕೆ ಹೆಂಗಾಡ್ತಾವಳೆ ಅಂತ. ನನ್ನ ಮಗಳು ನಾನೇ ನೋಡ್ಕೋಬೇಕಂತೆ. ಇವಳು ಫ್ರೆಂಡ್ ಜೊತೆಗೆ ಮಾತಾಡೋಕೋತಾಳಂತೆ. ಜಾಸ್ತಿ ಅದು ಊರಿಗೆ ಹೋದ್ಮ್ಯಾಗ ನೋಡೋಕ್ಕಳಣ. ಬಾ ಮನಿಕಳಣ, ಮೆತ್ತಗಿರೋ ಹಾಸಿಗೆ ಇರಂಗದೆ. ಅಪ್ಪಾಜಿ ನಾವು ಇಲ್ಲೇ ಈ ಮನೆಗೆ ಇರೋಣ? ಯಾಕವ್ವ ಈ ಮನೆಗಿರೋದು? ನಮ್ಮನೆ ಅದೆಲ್ಲ, ಹೋಗೋಣ ಸುಮ್ಕಿರೋ. ಹ್ಞೂ ಆಂಟಿ ಹೇಳ್ತಾರ ಅವ್ರ ಮನೆಗೆ ಆಟ ಸಾಮಾನು ಇದೆ ಅಂತ. ಈಗ ನಾನು ಮನ್ಗಿದ್ದಾದ್ಮೇಲೆ ಆಟ ಸಾಮಾನು ಕೊಡ್ತಾರೆ. ಇಲ್ಲೇ ಇದ್ಕೊಳ್ಳೋಣ ಆಟ ಆಡ್ಕೊಂಡು. ತರಲೆ ನನ್ನ ಮಗಳೇ, ನಾನು ನಿಂಗೆ ಕೊಡ್ಸಿವಿ ಆಟ ಸಾಮಾನಂತೆ. ಮನಿಕೋ, ಬರೀ ಮಾತಾಡ್ತಾಳೆ. ಈಗ ಜಾಣ ಮರಿ ಅಲ್ವಾ, ನೀನೇ ಮನಿಕೊಬಿಟ್ರೆ ಎದ್ಮ್ಯಾಗ ಚಾಕ್ಲೇಟ್ ಕೊಡ್ತೀನಿ. ಹಾಡು ಹೇಳು, ಕತೆ ಹೇಳು ಅಂತ ಹೇಳ್ಬಾರ್ದು. ಅಮ್ಮ ಹೇಳ್ತಾಳೆ, ನೀನೇ ಹೇಳಲ್ಲ. ಅಯ್ಯ ಮನಿಕ ಸ್ವಾಮಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಿದ್ಯಾ? ಈಗ ಎಂಥ ಕತೆ ಕೇಳಿಯ? ರಾತ್ರಿ ಹೇಳ್ತೀನಿ ಮನಿಕೊಳವ. ಇದೇನವ ಇಲ್ಲಿ ಮನಿಕೊಬಿಟ್ಟೆ? ದಿಮ್ಮೇಲೆ ಮನಿಕೊಳವ. ನಂದಮ್ಮ ಹಿಂಗೆ ತಾಚಿ ಮೊಸರನ್ನ ಇಲ್ಲೇ ಮನಿಕೊಂತೀನಿ. ಮನಿಕೋ. ಎಂಥದೋ ಒಂದು ಹಾಡು ಬರೋಲ್ಲ. ಲಾಲಿ 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 ಮಲ್ಕೊಳವ. ಈ ಮಕ್ಳಿಗೆ ಮಾತ್ರ ತಾಯಿ ಅಲ್ದಿರ ಇನ್ಯಾರೂ ಸುಧಾರ್ಸೋಕ್ಕಾಗಿಲ್ಲ. ಅದಕ್ಕೆ ದೇವರು ಎಳೆ ಮಕ್ಕಳಿಗೆ ತಾಯಿನ ಕೊಟ್ಟಿರ್ತಾನೆ.